ಹೃದಯದ ರಿಪಬ್ಲಿಕ್ ಡೇಯ ಶುಭಾಶಯವನ್ನು ಕೋರ್ತಾ ಪ್ರಜಾಪ್ರಭುತ್ವ ಅನ್ನುವಂತಹದ್ದು ಭಗವಂತ ಕೊಟ್ಟಂತಹ ದೊಡ್ಡ ಸವಲತ್ತು. ಇದನ್ನ ಮನುಷ್ಯ ದುರ್ಬಳಕೆ ಮಾಡಿಕೊಂಡಾಗ ಮತ್ತೆ ಇದನ್ನು ಸರಿಪಡಿಸಬೇಕು ಅಂತ ಆಗಾಗ್ಗೆ ದೇವರೇ ಒಂದು ರೂಪದಲ್ಲಿ ಬರ್ತಾನಂತೆ. ಯಾಕೆ ದೇವರು ಸೃಷ್ಟಿ ಮಾಡಿದಾಗ ಮನುಷ್ಯನಿಗೆ ಭೇದ ಭಾವವನ್ನು ಮಾಡಲಿಲ್ಲ. ದೇವರು ಮಾಡಿದಂಥ ಸೃಷ್ಟಿ ಗಾಳಿ, ನೀರು, ಮಣ್ಣು, ಬೆಂಕಿ ಇದೆಲ್ಲವೂ ಕೂಡ ಎಲ್ಲರಿಗೂ ಸೇರಿರುವಂಥದ್ದು. ಗಾಳಿ ನನಗೆ ಮಾತ್ರ ಬೇಕು, ಇನ್ನೊಬ್ಬ ತಗೊಳ್ಬಾರ್ದು ಅಂತ ಹೇಳಲಿಕ್ಕಿಲ್ಲ, ಎಲ್ರಿಗೂ ಕೂಡ. ಅದೇ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ಅನ್ನುವಂಥದ್ದು ಕೂಡ ಇತಿಮಿತಿಯಲ್ಲಿ ಒಬ್ಬೊಬ್ಬನಿಗೆ ಎಷ್ಟು ಬೇಕೋ ಅಷ್ಟನ್ನು ಭಗವಂತ ಕೊಟ್ಟಿದ್ದಾನೆ. ಆದರೆ ಮನುಷ್ಯರು ದುರಾಸೆಯಿಂದಾಗಿ ಇನ್ನೊಬ್ಬರನ್ನ ಆಳಬೇಕು, ಇನ್ನೊಬ್ಬರನ್ನ ತುಳಿಬೇಕು ಅನ್ನುವ ದೃಷ್ಟಿಯಿಂದ ಅನೇಕರು ಈ ದೇಶದಲ್ಲಿ ತುಳಿಯುವ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋದಾಗ ಬ್ರಿಟಿಷರಿಂದ, ಆಗ ದೇವರೇ ಒಂದು ರೂಪದಲ್ಲಿ ಬಂದದ್ದು ಅಂದರೆ ಡಾಕ್ಟರ್ ಅಂಬೇಡ್ಕರ್ ಅವರ ರೂಪದಲ್ಲಿ ಬಂದದ್ದು. ಅವರು ಬಂದು ಇಡೀ ಸಂವಿಧಾನದ ಕರಡು ಪ್ರತಿಯನ್ನ ತಿದ್ದಿಸಿ, ಅವರೊಬ್ಬರೇ ಅಲ್ಲ, ಅವರ ಹಿಂದೆ ಅನೇಕರು ಕೂತ್ಕೊಂಡು ಹಗಲು ರಾತ್ರಿ ಕೆಲಸವನ್ನ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇಂತಿಂತ ಅಧಿಕಾರ ಇದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಯಾರೂ ಸುಪ್ರೀಂ ಅಲ್ಲ ಅಂತ ಅರ್ಥ. ಯಾರೂ ಸುಪ್ರೀಂ ಅಲ್ಲ. ಈ ಜಗತ್ತಿನಲ್ಲಿ ಸುಪ್ರೀಂ ಅಂತ ಇರುವಂತಹದ್ದು ಯಾರು ಅಂದ್ರೆ ದೇವರು ಮಾತ್ರ, ಭಗವಂತ ಮಾತ್ರ. ಅವನು ಕೊಟ್ಟಂತಹ ಸ್ವಾತಂತ್ರ್ಯವನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಬೇಕು. ಮತ್ತೊಬ್ಬರ ಬಗ್ಗೆ ಕರುಣೆ ಇರಬೇಕು, ಮತ್ತೊಬ್ಬರ ಬಗ್ಗೆ ದ್ವೇಷ ಭಾವ ಇರಬಾರದು. ಇದೆಲ್ಲವೂ ಕೂಡ ದೇವರು ಕೊಟ್ಟದ್ದು. ಅದನ್ನೇ ದೇವರ ರೂಪದಲ್ಲಿ ಬಂದು ಅಂಬೇಡ್ಕರ್ ಅವರು ಮತ್ತೆ ಸಂವಿಧಾನ ರೂಪದಲ್ಲಿ ಕೊಟ್ಟಿರುವಂಥದ್ದು. ಇಂಥ ದಿನವನ್ನ ನಾವೆಲ್ಲರೂ ಕೂಡ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡುತ್ತಿದ್ದೇವೆ. ಇದರ ಆಚರಣೆ ಮಾಡೋದರ ಹಿನ್ನೆಲೆ ಏನು ಅಂದ್ರೆ, ಗಣರಾಜ್ಯೋತ್ಸವ ಬಂದಿದೆ ಅಂದ ಕೂಡಲೇನೆ ನಾವೊಂದು ತಿಳ್ಕೊಳ್ಬೇಕು. ಏನು ಅಂದ್ರೆ, ನಮಗೆ ಭಗವಂತ ಕೊಟ್ಟಿರುವಂತಹ ಸ್ವಾತಂತ್ರ್ಯದ ಇತಿಮಿತಿಯಲ್ಲಿ ನಾವಿರಬೇಕು. ಮತ್ತೊಬ್ಬರನ್ನು ತುಳಿಬೇಕು ಅಂತ ನೋಡಬಾರದು, ಮತ್ತೊಬ್ಬರಲ್ಲಿ ದ್ವೇಷ ಭಾವ ಇರಬಾರದು, ಎಲ್ಲರೂ ಸಮಾನ ಅನ್ನುವ ಭಾವ ಇರಬೇಕು. ಏನೇ ಆದರೂ ಕೂಡ ದೇವರು ಏನು ಕೊಡ್ತಾನೋ ಅದನ್ನ ನಮ್ಮ ಸುತ್ತಮುತ್ತಲೂ ಇರುವವರಿಗೆ ಹಂಚಿ ತಿನ್ನುವಂತ ಭಾವ ನಮ್ಮದಾಗಬೇಕು ಅನ್ನುವಂಥ ಧ್ಯೇಯ ಅದು ಸಂವಿಧಾನದ ಒಳಗೆ ಸೇರಿರುವಂತಹದ್ದು. ಇದೇ ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳಿರುವಂತಹದ್ದು. ಎಲ್ಲದರಲ್ಲೂ ಕೂಡ ಹೇಳಿರುವಂತಹ ಧರ್ಮ ಅಂದ್ರೇನೆ ಇದನ್ನು ಮುಖ್ಯವಾಗಿ ಹೇಳಿದ್ದಾರೆ. ಅಂತಹ ಧರ್ಮದ ಪಾಲನೆಯನ್ನ ಮಾಡಬೇಕು ಅನ್ನುವಂತಹದ್ದನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅವರ ಅನುಗ್ರಹದಿಂದ, ಅವರ ಆಶಯದಂತೆ ನಾವೆಲ್ಲರೂ ಕೂಡ ನಡೆಯೋಣ. ಆವಾಗ ಮಾತ್ರ ನಾವು ಆಚರಣೆ ಮಾಡುವಂತಹ ಈ ದಿನಕ್ಕೆ ಒಂದು ಸಾರ್ಥಕತೆ ಎನ್ನುವಂತಹದ್ದು ಬರುತ್ತೆ. ನಿಮಗೆಲ್ಲರಿಗೂ ಕೂಡ ಒಂದು ಸ್ವಾತಂತ್ರ್ಯ, ವಿದ್ಯಾರ್ಥಿಗಳಿಗೆ ಒಂದು ಸ್ವಾತಂತ್ರ್ಯ ಅಂತ ಇದೆ. ಆ ಸ್ವಾತಂತ್ರ್ಯ ಒಂದು ಇತಿಮಿತಿಯಲ್ಲಿರಬೇಕು. ಅದು ಮೀರಿ ನಾನು ಎಕ್ಸಾಮ್ ಬರೆಯಲ್ಲ ಅನ್ನುವಂಥದ್ದು ಅಥವಾ ನಾನು ಓದಲ್ಲ ಅನ್ನುವಂಥದ್ದು ಈ ರೀತಿ ಮಾಡಿದಾಗ ಅದು ಸ್ವಾತಂತ್ರ್ಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಾವು ಅಧ್ಯಯನವನ್ನ ಮಾಡಿ ಹಿರಿಯರಿಗೆ ವಿಧೇಯರಾಗಿ ನಡೆದುಕೊಂಡು, ಗುರುಗಳಲ್ಲಿ ಭಕ್ತಿಯನ್ನು ತೋರಿಕೊಂಡು ನಡೆದುಕೊಂಡು ಸಹಜವಾಗಿ ಬದುಕೋದೇನಿದೆಯಲ್ವಾ, ಇದನ್ನ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಹಾಗಾಗಿ ಸ್ವಾತಂತ್ರ್ಯ ಅಂದ್ರೆ ಇನ್ನೊಬ್ಬರನ್ನ ತುಳಿಯೋದಾಯ್ತು ಅಥವಾ ನಾನು ದೊಡ್ಡವರಿಗೆ ಗೌರವ ಕೊಡೋದಿಲ್ಲ ಅನ್ನೋದಾಯ್ತು, ಇದು ಯಾವುದು ಸ್ವಾತಂತ್ರ್ಯ ಅಲ್ಲ. ಈ ದೃಷ್ಟಿಯಲ್ಲಿ ನಮ್ಮ ಈ ರಿಪಬ್ಲಿಕ್ ಡೇ ಎನ್ನುವಂತಹದ್ದು ಅನ್ವರ್ಥ ಆಗಲಿ ಅಂತ ನಿಮಗೆಲ್ಲರಿಗೂ ಕೂಡ ಆ ಭಗವಂತನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತೇನೆ.